ನಮಸ್ಕಾರ. ಚಿತ್ರಲೋಕದ ಜೀವನ ಈ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟಿ ಭವ್ಯ ಅವರ ಬಗ್ಗೆ ಹೇಳುತ್ತೇನೆ. ಭವ್ಯ ಅವರ ಜೀವನ ಮತ್ತು ಅವರ ಸಿನಿ ಪಯಣ. ಭವ್ಯ ಅವರು ಹುಟ್ಟಿದ್ದು ಜನವರಿ 12ರಂದು 1966. ಜನ್ಮಸ್ಥಳ ಬೆಂಗಳೂರು. ಭವ್ಯ ಅವರ ಮೂಲ ಹೆಸರು ಭಾರತಿ. ಚಿತ್ರರಂಗಕ್ಕೆ ಬಂದ ನಂತರ ಅವರು ಭವ್ಯ ಎಂಬ ಹೆಸರಿನಿಂದ ಜನಪ್ರಿಯರಾದರು. ಬಾಲ್ಯದಿಂದಲೇ ಕಲೆಯ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದರು. ಇವರ ಮೊದಲನೆಯ ಕನ್ನಡ ಚಲನಚಿತ್ರ 1983ರಲ್ಲಿ ಬಿಡುಗಡೆಯಾದ ಪ್ರೇಮ ಪರ್ವ. ಈ ಚಿತ್ರದ ಮೂಲಕ ನಾಯಕಿಯಾಗಿ ಪರಿಚಯ ಆದರು. ಈ ಚಿತ್ರದಲ್ಲಿ ನಾಯಕಿಯಾಗಿ ತಮಿಳ್ ಚಿತ್ರದ ನಟ ಮುರಳಿ. ಈ ಚಿತ್ರದ ಮೂಲಕ ಅವರ ಅಭಿನಯಕ್ಕೆ ಉತ್ತಮ ಮೆಚ್ಚುಗೆ ದೊರೆಯಿತು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಉತ್ತಮ ಅವಕಾಶಗಳು ಸಿಗಲು ಆರಂಭಿಸಿದವು. ಅದರ ನಂತರ ಭವ್ಯ ಅವರು ಕನ್ನಡದ ಬಹುತೇಕ ಎಲ್ಲ ಪ್ರಮುಖ ನಟರೊಂದಿಗೆ ಅಭಿನಯಿಸಿದ್ದರು. ವಿಶೇಷವಾಗಿ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್, ನಟ ಅನಂತ್ ನಾಗ್ ಹಾಗೂ ರವಿಚಂದ್ರನ್ ಹಾಗೂ ಟೈಗರ್ ಪ್ರಭಾಕರ್, ದೇವರಾಜ್, ನಟ ವಿನೋದ್ ಆಳ್ವಾ ಹಾಗೂ ನಟ ಚರಣ್ ರಾಜ್ ಇನ್ನು ಅನೇಕ ಖ್ಯಾತ ನಟರೊಂದಿಗೆ ಅಭಿನಯ ಮಾಡಿದ್ದಾರೆ. ಇವರು 100ಕ್ಕಿಂತ ಹೆಚ್ಚು ಸಿನಿಮಾಗಳು ಮಾಡಿದ್ದಾರೆ. ಇವರು ತೆಲುಗು, ತಮಿಳು ಮತ್ತು ಮಲಯಾಳಂ ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ. ಭವ್ಯ ಅವರು ಅಭಿನಯಿಸಿದ ಪ್ರಮುಖ ಸಿನಿಮಾಗಳು ಪ್ರೇಮ ಪರ್ವ, ಕೃಷ್ಣ ನೀ ಬೇಗನೆ ಬಾರೋ, ಅವಳೇ ನನ್ನ ಹೆಂಡತಿ, ಕಲ್ಲು ವೀಣೆ ನುಡಿಯಿತು, ಹೃದಯ ಗೀತೆ, ನೀ ಬರೆದ ಕಾದಂಬರಿ, ತವರಿನ ತೊಟ್ಟಿಲು ಹಾಗೂ SP ಸಾಂಗ್ಲಿಯಾನ್. ಇದರಲ್ಲಿ ಶಂಕರ್ ನಾಗ್ ಅವರ ಜೊತೆ ಅಭಿನಯ ಮಾಡಿದ್ದರು. ಆ ಕಾಲದಲ್ಲಿ ಭವ್ಯ ಅವರ ಹಿಟ್ ಜೋಡಿ ಎಂದರೆ ವಿಷ್ಣುವರ್ಧನ್ ಮತ್ತು ಶಂಕರ್ ನಾಗ್ ಅವರ ಜೊತೆ ಮಾಡಿದ ಸಿನಿಮಾಗಳು ಪ್ರೇಕ್ಷಕರಿಗೆ ತುಂಬವೇ ಇಷ್ಟವಾಗುತ್ತಿದ್ದವು. ಇವರ ವೈಯಕ್ತಿಕ ಜೀವನ. ಇವರ ಮದುವೆ ಮುಂಬೈಯಲ್ಲಿದ್ದ ಬಿಸ್ನೆಸ್ ಮ್ಯಾನ್ ಮುಕೇಶ್ ಪಟೇಲ್ ಅವರ ಜೊತೆ ಆಗುತ್ತದೆ. ಆಮೇಲೆ ಭವ್ಯ ಅವರು ಮುಂಬೈಯಲ್ಲಿಯೇ ಸೆಟಲ್ ಆಗುತ್ತಾರೆ. ಇವರ ವೈಯಕ್ತಿಕ ಬದುಕು ಚೆನ್ನಾಗಿಯೇ ಇರುತ್ತದೆ. ಇವರಿಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ. ಸ್ವಲ್ಪ ವರ್ಷ ಸಿನಿಮಾದಿಂದ ದೂರವಾಗಿದ್ದರು. ಆಮೇಲೆ ಅವರು 2001ರಲ್ಲಿ ತಾಯಿ ಪಾತ್ರದಲ್ಲಿ, ಅಕ್ಕನ ಪಾತ್ರದಲ್ಲಿ ಕಾಣಿಕೊಂಡಿದ್ದರು. ಅಷ್ಟೇ ಅಲ್ಲದೆ ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದರು. ಅಷ್ಟೇ ಅಲ್ಲದೆ ಅವರು ಒಂದು ನಟನೆ ಶಾಲೆ ಅಂದರೆ ಆ್ಯಕ್ಟಿಂಗ್ ಸ್ಕೂಲ್ ಕೂಡ ತೆಗೆದಿದ್ದಾರೆ ಎಂದು ಹೇಳಿದ್ದಾರೆ. ಅವರು ಕೆಲವೊಂದು ಇಂಟರ್ವ್ಯೂಯಲ್ಲಿ ಅವರಿಗೆ ಇಷ್ಟವಾದ ನಾಯಕರ ಬಗ್ಗೆ ಹೇಳಿಕೊಂಡಿದ್ದಾರೆ. ಅವರಲ್ಲಿ ವಿಶೇಷವಾಗಿ ವಿಷ್ಣುವರ್ಧನ್ ಹಾಗೂ ನಟ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಬಗ್ಗೆ ಹಾಗೂ ನಟ ಶಂಕರ್ ನಾಗ್ ಅವರು ಮತ್ತು ಭವ್ಯ ಅವರ ಕೆಲವು ಹಾಡುಗಳು ಸೂಪರ್ ಹಿಟ್ ಆಗಿವೆ. ಜನರು ಇವತ್ತಿಗೂ ಅವುಗಳನ್ನು ಕೇಳುತ್ತಾರೆ ಹಾಗೂ ಎಲ್ಲ ಕಡೆ ಗೆಸ್ಟ್ ಆಗಿ ಹೋಗುತ್ತಾರೆ. ಭವ್ಯ ಅವರು ವೃತ್ತಿ ಜೀವನದಲ್ಲಿ ಹಲವು ಪ್ರಶಸ್ತಿಗಳು ಮತ್ತು ಗೌರವಗಳು ಲಭಿಸಿವೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ. ಇಂತಹ ಗೌರವಗಳು ಅವರ ಪ್ರತಿಭೆಗೆ ಸಾಕ್ಷಿಯಾಗಿವೆ. 1980 ಮತ್ತು 90ರ ದಶಕದಲ್ಲಿ ಭವ್ಯ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಬ್ಯುಸಿ ನಟಿಯರಲ್ಲಿ ಒಬ್ಬರಾಗಿದ್ದರು. ಆ ಸಮಯದಲ್ಲಿ ವರ್ಷಕ್ಕೆ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದರು.
ಕಾಲ ಬದಲಾದಂತೆ ಪಾತ್ರಗಳು ಬದಲಾದವು, ಆದರೆ ಭವ್ಯ ಅವರ ಜನಪ್ರಿಯತೆ ಮಾತ್ರ ಕಡಿಮೆಯಾಗಲಿಲ್ಲ. ಇಂದಿಗೂ ಅವರು ಅಭಿನಯಿಸುವ ಪ್ರತಿಯೊಂದು ಪಾತ್ರಕ್ಕೂ ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಭವ್ಯ ಅವರು ಕೇವಲ ಒಬ್ಬ ನಟಿಯಲ್ಲ, ಕನ್ನಡ ಚಿತ್ರರಂಗದ ಸುವರ್ಣ ಯುಗವನ್ನು ಪ್ರತಿನಿಧಿಸುವ ಪ್ರಮುಖ ಕಲಾವಿದೆ. ನಾಯಕಿಯಾಗಿ, ಪೋಷಕ ನಟಿಯಾಗಿ ಮತ್ತು ಕಿರುತೆರೆಯಲ್ಲಿ ಕಲಾವಿದೆಯಾಗಿ ಅವರು ನೀಡಿರುವ ಕೊಡುಗೆ ಅಪಾರವಾಗಿದೆ. ಇಂದಿಗೂ ಅವರ ಸಿನಿಮಾಗಳು ಹಾಗೂ ಪಾತ್ರಗಳು ಕನ್ನಡ ಸಿನಿ ಪ್ರೇಮಿಗಳ ನೆನಪಿನಲ್ಲಿ ಜೀವಂತವಾಗಿವೆ. ಅವರ ಜೀವನಯಾನ ಹೊಸ ಕಲಾವಿದರಿಗೆ ಸ್ಫೂರ್ತಿಯಾಗಿದೆ. ಧನ್ಯವಾದ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಕನ್ನಡ ಸಿನಿಮಾ ಹಾಗೂ ಕಲಾವಿದರ ಜೀವನ ಚರಿತ್ರೆಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.